ನನ್ನ ಹೆಸರು ಚಿದಂಬರ್ ಅಂತೇಳಿ. ನೋಡಿ, ಇದು ಬಸ್ಲೆ ಗಿಡ. ಎಲ್ಲರಿಗೂ ಗೊತ್ತಿರುತ್ತೆ ಬಸ್ಲೆ ಗಿಡ ಅಂತೇಳಿ. ಇದೇನು ತುಂಬ ವಿಶೇಷ ಅಂತೇಳಿ ಅಲ್ಲ, ಆದರೆ ಇದು ಬೆಳೆಸೋದು ಹೇಗೆ ಅಂತೇಳಿ ಒಂದು ಈಗ ನಿಮಗೆ ಮಾಹಿತಿ ಹೇಳ್ತಾ ಇದ್ದೀನಿ. ನೋಡಿ, ಈ ಜಾಗದಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ, ಫಸ್ಟ್ ಕ್ಲೀನ್ ಮಾಡ್ಕೊಬೇಕು. ಹೊಂಡ ಮಾಡಿ ನೋಡಿ, ಹೊಂಡ ಮಾಡಿದ್ದೀನಿ. ಇದೊಂದು 3.5 ಅಡಿ ಉದ್ದ, 1.5 ಅಡಿ ಅಗಲ, 1 ಅಡಿ ಆಳ ಸಾಕು. ತಪ್ಪಿದರೆ 1.5 ಅಡಿ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಷ್ಟು ಆಳ ಬೇಡ. ಯಾಕಂದರೆ ನೀರು ಹಾಕಿದ್ರೆಲ್ಲ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಮೇಲೆ ಒಳ್ಳೆಯದು. ಹಾಗಾಗಿ ಅಷ್ಟಕ್ಕೆ ಈಗ ಮಾಡಿದ್ದೀನಿ ನಾನು. ಇದರ ತುಂಬ ಚೆನ್ನಾಗಿ ಬೆಳೆಯೋಕ್ಕಾಗತ್ತೆ. ನೋಡಿ, ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕಬೇಕು. ಸಗಣಿ ಗೊಬ್ಬರ ಸ್ವಲ್ಪ ಪುಡಿ ಮಾಡಿಕೊಂಡು ನೋಡಿ, ಈಗ ಸಗಣಿ ಗೊಬ್ಬರ ಹಾಕಿಬಿಡ್ಬೇಕು. ಮತ್ತು ಸ್ವಲ್ಪ ಕಾಡು ಗೊಬ್ಬರ ಎಲ್ಲ ಕಾಡು ಗೊಬ್ಬರ ಇದ್ದರೆ ಒಳ್ಳೆಯದೇ. ಹಾಗಾಗಿ ಸ್ವಲ್ಪ ಕಾಡು ಗೊಬ್ಬರ ಹಾಕ್ತಾಯಿದ್ದೀನಿ. ನೋಡಿ, ಕಾಡು ಗೊಬ್ಬರ ಈಗ ಹಾಕ್ತಾಯಿದ್ದೀನಿ. ಒಂದು 3 ಅಡಿ, 2.5-3 ಅಡಿ ಸ್ವಲ್ಪ ಕೋಲ್ ಮಾಡ್ಕೊಬೇಕು. ಫಸ್ಟಿಗೆ ನೇರಕ್ಕೆ ಹುಗಿಬೇಕು. ಈಗ ಹೋಗಿದ್ರಲ್ಲ, ಇದಕ್ಕೆ ನೋಡಿ, ಬಸ್ಲೆ ಕುಡಿ ಏನು ಭಾರಿ ದೊಡ್ಡದು ಏನು ಬೇಕಾಗಿಲ್ಲ, ಇಷ್ಟೇ ಸಾಕಾಗುತ್ತೆ. ನೋಡಿ, ಈಗ ಯಾವ ಥರ ಬೆಳೆಸೋಕ್ಕಾಗತ್ತೆ ಅಂತ ಹೇಳ್ಕೊಡ್ತೀನಿ. ಇದು ಕುಡಿ ಇದೆಯಲ್ಲ, ದಾರದಲ್ಲಿ ಸ್ವಲ್ಪ ಕಟ್ಕೊಬೇಕು. ಇಲ್ಲಾಂದರೆ ಸ್ವಲ್ಪ ಇದಾಗುತ್ತೆ, ಗಾಳಿಗೆ ಆಚೆ ಈಚೆ ಆಗಿಬಿಟ್ರೆ ಬೇರೆ ಕೊಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಒಂದೊಂದು ಕಟ್ ಹಾಕ್ಕೊಂಡ್ಬಿಟ್ರೆ ಸಾಕು, ಇಷ್ಟೇ ಉದ್ದ ಸಾಕು ಬಸ್ಲೆ ಕುಡಿ. ಜಾಸ್ತಿ ಉದ್ದ ಎಲ್ಲ ತರೋದು ಬೇಡ. ಇಲ್ಲಿ ಹೀಗೆ ಮಾತ್ರ ಸ್ವಲ್ಪ ಮೊಲಿಸಬೇಕಾಗತ್ತೆ, ಆಯಿತಾ? ಡೈರೆಕ್ಟ್ ಕೊಡಬಾರ್ದು. ಹೀಗೆ ಮೊಲಿಸಿ ಸ್ವಲ್ಪ ಮಣ್ಣು ಹಾಕಿ ಹೀಗೆ ಮಾಡಿದರೆ ಆಯಿತು.
ಸ್ವಲ್ಪ ಲೂಸಾಗಿ ಕಟ್ಟಿ, ಜಾಸ್ತಿ ಟೈಟಾಗಿ ಇರೋದು ಬೇಡ. ಯಾಕಂದರೆ ತುಂಬ ಟೈಟ್ ಆದರೆ ಅದು ಸ್ವಲ್ಪ ಇದಾಗುತ್ತೆ, ಏನು ಸರಿಯಾಗಿ ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಬಸಳೆ ಗಿಡ ಯಾವುದೇ ಗಿಡ ನೆಡಬೇಕಾದ್ರೆ ಹೀಗೆ ಡೈರೆಕ್ಟ್ ನೆಡಬಾರ್ದು, ಸ್ವಲ್ಪ ಹೀಗೆ ಬಗ್ಸಿ ನೆಡಬೇಕು. ಹೀಗೆ ಬಗ್ಸಿ ಹೀಗೆ ನೆಟ್ರೆ ಆಯ್ತು. ಹಾಗೆ ಅದೇ ಥರ ಸರಿಯಾಗಿ ನೋಡ್ಕೊಳ್ಳಿ. ಸ್ವಲ್ಪ ಈಗ ಮೆಟ್ಕೊಬೇಕು, ಟೈಟ್ ಆಗಬೇಕು. ಬುಡ ಟೈಟ್ ಆಗಿರಬೇಕು. ಇಷ್ಟು ಮಾಡಿ ನೆಡಬೇಕು. ಇದು ಯಾವ ಥರ ಬರುತ್ತೆ ಅಂತೇಳಿ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಇದೇ ಸೇಮ್ ಮಾಡಿ ನೆಟ್ಟರೆ ಸಾಕು. ಒಂದು 4 ಕುಡಿ ನೆಟ್ಬಿಟ್ರೆ ಸಾಕು. ಬನ್ನಿ ಕೆಳಗಡೆ ತೋರಿಸ್ತೀನಿ. ನೋಡಿ, ಅದೇ ಥರ ಹಾಕಿದ್ದು ಬಸಳೆ ಗಿಡ ಯಾಕೆ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೇ ಥರ ಸೇಮ್ ನಾವು 4-5 ಕುಡಿ ನೆಟ್ಟರೆ ಸಾಕು, ಚಪ್ಪರ ತುಂಬ ಆಗುತ್ತೆ. ಇಲ್ಲಿ ಸೇಮ್ ಅದೇ ಥರ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಯಿಸ್ತಾ ಇದ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಾಗಾಗಿ ನೋಡಿ, ಇದು ಪ್ರತಿಯೊಬ್ಬರು ಬೆಳಿಬೋದು, ಅವರು ಇವರು ಅಂತೇಳಿ ಇಲ್ಲ. ಏನಿದ್ರೆ 1 ಗಂಟೆ ಕೆಲಸ ಫಸ್ಟ್ ಕ್ಲಾಸ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತರಕಾರಿ. ನಮ್ಮ ಮನೆ ಖರ್ಚಿಗಲ್ಲದೆ ಬೇರೆಯವ್ರಿಗೆ ಬೇಕಾದ್ರೆ ಹೀಗೆ ದಾನ ಮಾಡ್ಬೋದು. ದುಡ್ಡಿ ಮರದಲ್ಲ, ದಾನ ಮಾಡ್ಬೋದು. ಆದಷ್ಟು ಬಸಳೆ ಸೊಪ್ಪು ಒಳ್ಳೆಯದೇ ಇದು. ಹಾಗಾಗಿ ಒಂದೊಂದು ಸುಳಿ ಬರುತ್ತೋ ಅಷ್ಟು ಚೆನ್ನಾಗಿ ನೋಡಿ ಎಷ್ಟು ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದನ್ನು ಸ್ವಲ್ಪ ಆದಷ್ಟು ಜನಗಳು ಮಾಡಬೇಕಂತ ತರಕಾರಿ ಬೆಳೆಸೋದು ಹೇಗಂತೇಳಿ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ. ಒಂದು ವೇಳೆ ನಿಮಗೆ ಈ ಬಸಳೆ ಈ ದಂಟು ಸಿಗ್ಲಿಕ್ಕಾಗಲಿಲ್ಲ ಅಂತಾದರೆ ಗಿಡ ಮಾಡೋದು ಹೇಗೆ ಸರ್ ಅಂತ ಕೇಳ್ಬೋದು ನೀವು ಒಂದು ಮಾತು. ಇದೇ ಬಳ್ಳಿಯಲ್ಲಿ ನೋಡಿ ಈ ಥರ ಕಾಯಿ ಬರುತ್ತೆ, ಈ ಥರ ಕಾಯಿ ನೋಡಿ, ಇಲ್ಲೆಲ್ಲ ಬಿಡ್ತಾ ಇದೆ ನೋಡಿ ಎಲ್ಲ ಕಡೆನೂ. ಇನ್ನು ಒಂದು ವೇಳೆ ಬಸಳೆ ಸಿಗಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಏನಾಗುತ್ತೆ, ಈ ಥರ ಕಾಯಿ ಇರುತ್ತಲ್ಲ, ಇದು ಕಪ್ಪು ಕಲ್ಲರಾಗಿ ಹಣ್ಣಾಗಿ ಕೆಳಗಡೆ ಉದುರುತ್ತೆ. ಜೂನ್ ಜುಲೈ ಟೈಮಿಗೆ ಎಲ್ಲಿ ಅದು ಉದುರುತ್ತೆ ಅಲ್ಲೇ ಗಿಡ ಹುಟ್ಟುತ್ತೆ. ಆ ಥರ ಬರ್ತಾಯಿದೆ ನೋಡಿ, ಈ ಥರ ಎಲ್ಲದೂ ಅಷ್ಟೇ. ಇದನ್ನು ಮಾತ್ರ ಹಣ್ಣಾಗುವರೆ ಬಿಡಬೇಕು. ಇದರಲ್ಲಿ ಬಿಟ್ಟರೆ ಕಪ್ಪಾಗಿ ಹಣ್ಣಾಗುತ್ತೆ ನೋಡಿ, ಇದರಲ್ಲಿ ಕಪ್ಪಾಗಿ ಹಣ್ಣಾಗುತ್ತೆ. ಇದನ್ನು ಕಂಪ್ಲೀಟ್ ನಾವು ಹಾಕಿದ್ರೂ ಆಗುತ್ತೆ, ಇಲ್ಲಾಂದರೆ ಅದು ತಂದಷ್ಟಿಗೆ ಉದುರ್ಕೊಂಡು ಗಿಡ ಆಗುತ್ತೆ. ಆ ಗಿಡನ ತಗೊಂಡು ನಟ್ಟರು ಕೂಡ ಈ ಥರ ಬಸಳೆ ಬೆಳಿಬೋದು. ಅದರದ್ದು ಒಂದು ಮಾಹಿತಿ ಈಗ ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬಸಳೆ ದಂಡು ಸಿಗಲ್ಲ ಸರ್ ನಿಮಗೆ, ಏನು ಮಾಡೋದು ಅಂತೇಳಿ. ಹಾಗಾಗಿ ಕಾಯಲ್ಲೂ ಮಾಡ್ಬೋದು ಅಂತೇಳಿ ಒಂದಿದೆ. ಹಾಗಾಗಿ ಈ ಥರನೂ ಮಾಡ್ಬೋದು. ಆದಷ್ಟು ಬೆಳೆಸಿ ಇದನ್ನು. ಓಕೆ ಸರ್.